Jai Hind, welcome to Tejas Easy English. Dear friends, in this video I have taken 100 daily use English sentences that you can use in your daily life. So you guys watch this video till the end, definitely you are going to learn something new. So friends, without wasting any time, let's get started and the first sentence is here. ಇವತ್ತಿನ ಮ್ಯಾಚ್ ಹೇಗಿತ್ತು? ಇವತ್ತಿನ ಮ್ಯಾಚ್ ಹೆಂಗಿತ್ತು ಕೇಳೋದಕ್ಕೆ ಹೌ ವಾಸ್ ಟುಡೇಸ್ ಮ್ಯಾಚ್? ಹೌ ವಾಸ್ ಟುಡೇಸ್ ಮ್ಯಾಚ್? ಎಷ್ಟು ಸಾರಿ ನೀನು ಅಲ್ಲಿಗೆ ಹೋಗ್ತೀಯಾ? ಎಷ್ಟೆಷ್ಟು ಸಾರಿ ನೀನು ಅಲ್ಲಿಗೆ ಹೋಗ್ತೀಯಾ ಅಂತ ಕೇಳೋದಕ್ಕೆ ಹೌ ಆಫನ್ ಡು ಯು ಗೋ ದೇರ್? ಹೌ ಆಫನ್ ಡು ಯು ಗೋ ದೇರ್? ನೀನು ಎಲ್ಲಿ ಇರೋದು ಅಂತ ನನಗೆ ಗೊತ್ತು. ನೀನು ಎಲ್ಲಿರೋದು ಅಂತ ನನಗೆ ಗೊತ್ತು ಅಂತ ಹೇಳೋದಕ್ಕೆ ಐ ನೋ ವೇರ್ ಯು ಲಿವ್. ಐ ನೋ ವೇರ್ ಯು ಲಿವ್. ಈ ಲ್ಯಾಪ್ಟಾಪ್ ಯಾಕೆ ಕೆಲಸ ಮಾಡ್ತಿಲ್ಲ? ಈ ಲ್ಯಾಪ್ಟಾಪ್ ಯಾಕೆ ವರ್ಕ್ ಮಾಡ್ತಿಲ್ಲ? ಏನು ಪ್ರಾಬ್ಲಮ್ ಇದಕ್ಕೆ ಅಂತ ಕೇಳೋದಕ್ಕೆ ವೈ ಇಸ್ ದಿಸ್ ಲ್ಯಾಪ್ಟಾಪ್ ಈಸ್ ನಾಟ್ ವರ್ಕಿಂಗ್? ವೈ ಇಸ್ ದಿಸ್ ಲ್ಯಾಪ್ಟಾಪ್ ನಾಟ್ ವರ್ಕಿಂಗ್? ನಿನ್ನ ರಜಾ ದಿನಗಳು ಹೇಗಿದ್ವು? ನಿನ್ನ ಹಾಲಿಡೇಸ್ ಹೆಂಗಿತ್ತು? ಹೇಗೆ ಕಳೆದೆ ನೀನು ಅನ್ನೋ ಅರ್ಥ. ಹೌ ವರ್ ಯುವರ್ ಹಾಲಿಡೇಸ್? ಹೌ ವರ್ ಯುವರ್ ಹಾಲಿಡೇಸ್? ನೀನು ಯಾವಾಗ ನಿದ್ದೆ ಮಾಡಿದೆ? ನೀನು ಎಷ್ಟೊತ್ತಿಗೆ ನಿದ್ದೆ ಮಾಡಿದೆ ಅಂತ ಕೇಳೋದಕ್ಕೆ ವೆನ್ ಡಿಡ್ ಯು ಸ್ಲೀಪ್? ವೆನ್ ಡಿಡ್ ಯು ಸ್ಲೀಪ್? ನೀನು ಯಾವಾಗ ನಿನ್ನ ಫೋನ್ ಬದಲಾಯಿಸಿದೆ? ನೀನು ಯಾವಾಗ ನಿನ್ನ ಫೋನನ್ನು ಚೇಂಜ್ ಮಾಡಿದೆ ಅಂತ ಕೇಳೋದಕ್ಕೆ ವೆನ್ ಡಿಡ್ ಯು ಚೇಂಜ್ ಯುವರ್ ಫೋನ್? ವೆನ್ ಡಿಡ್ ಯು ಚೇಂಜ್ ಯುವರ್ ಫೋನ್? ಅಡುಗೆ ಯಾರು ಮಾಡ್ತಾರೆ? ಅಡುಗೆ ಯಾರು ಮಾಡ್ತಾರೆ ಅಂತ ಕೇಳೋದಕ್ಕೆ ಹೂ ವಿಲ್ ಕುಕ್ ದ ಫುಡ್? ಹೂ ವಿಲ್ ಕುಕ್ ದ ಫುಡ್? ನೀನು ಏಕೆ ಒಳಗೆ ಬರ್ತಾ ಇಲ್ಲ? ಯಾಕೆ ಒಳಗೆ ಬರ್ತಾ ಇಲ್ಲ? ಹೊರಗಡೆ ನಿಂತ್ಕೊಂಡಿದ್ದೀಯಲ್ಲ ಅಂತ ಕೇಳ್ತೀವಲ್ಲ. ಸೊ ನೀನು ಯಾಕೆ ಒಳಗೆ ಬರ್ತಾ ಇಲ್ಲ ಅಂತ ಕೇಳೋದಕ್ಕೆ ವೈ ಡೋಂಟ್ ಯು ಕಮ್ ಇನ್? ವೈ ಡೋಂಟ್ ಯು ಕಮ್ ಇನ್? ನೀನು ಈ ಟೇಬಲ್ ಏಕೆ ಖರೀದಿಸಿದೆ? ನೀನು ಯಾಕೆ ಈ ಟೇಬಲನ್ನು ಪರ್ಚೇಸ್ ಮಾಡಿದೆ ಅನ್ನೋದಕ್ಕೆ ವೈ ಡಿಡ್ ಯು ಬೈ ದಿಸ್ ಟೇಬಲ್? ವೈ ಡಿಡ್ ಯು ಬೈ ದಿಸ್ ಟೇಬಲ್? ನಿನ್ನ ಫೇವ್ರೇಟ್ ಆ್ಯಕ್ಟರ್ ಯಾರು? ನಿನ್ನ ಫೇವ್ರೇಟ್ ಆ್ಯಕ್ಟರ್ ಯಾರು ಅಥವಾ ನಿನ್ನ ಫೇವ್ರೇಟ್ ಆ್ಯಕ್ಟ್ರೆಸ್ ಯಾರು? ಈ ರೀತಿ ಎಲ್ಲ ಕೇಳ್ತಿರ್ತೀವಿ. ಸೊ ನಿನ್ನ ಫೇವ್ರೇಟ್ ಆ್ಯಕ್ಟರ್ ಯಾರು ಅನ್ನೋದಕ್ಕೆ ಹೂ ಈಸ್ ಯುವರ್ ಫೇವ್ರೇಟ್ ಆ್ಯಕ್ಟರ್? ಹೂ ಈಸ್ ಯುವರ್ ಫೇವ್ರೇಟ್ ಆ್ಯಕ್ಟರ್? ಸಮಾಧಾನ ಚಿತ್ತದಿಂದ ಯೋಚಿಸು, ಕೂಲಾಗಿ ಯೋಚನೆ ಮಾಡು, ಕಾಮಾಗಿ ಯೋಚನೆ ಮಾಡು ಅಂತ ಹೇಳ್ತೀವಲ್ಲ. ಥಿಂಕ್ ವಿತ್ ಕೂಲ್ ಮೈಂಡ್. ಥಿಂಕ್ ವಿತ್ ಕೂಲ್ ಮೈಂಡ್. ನನಗೆ ನಿನ್ನ ಸಹಾಯದ ಅವಶ್ಯಕತೆ ಇದೆ, ನನಗೆ ನಿನ್ನ ಹೆಲ್ಪ್ನ ನೀಡಿದೆ ಅಂತ ಹೇಳೋದಕ್ಕೆ ಐ ನೀಡ್ ಯುವರ್ ಹೆಲ್ಪ್. ಐ ನೀಡ್ ಯುವರ್ ಹೆಲ್ಪ್. ನಿನಗೆ ಸಿಟ್ಟು ಬರುತ್ತಿದೆಯಾ? ನಿನಗೆ ಸಿಟ್ಟು ಬರ್ತಾ ಇದೆಯಾ ಅಂತ ಕೇಳೋದಕ್ಕೆ ಆರ್ ಯು ಗೆಟಿಂಗ್ ಆ್ಯಂಗ್ರಿ? ಆರ್ ಯು ಗೆಟಿಂಗ್ ಆ್ಯಂಗ್ರಿ? ನಾವು ಕೊಡಗಿನವರು, ನಾವು ಮೂಲತಃ ಕೊಡಗಿನವರು, ನಾವು ಶಿವಮೊಗ್ಗದವರು, ನಾವು ಕರಾವಳಿಯವರು ಈ ರೀತಿ ಹೇಳ್ತೀವಲ್ಲ. ಸೊ ಅದನ್ನು ಈ ರೀತಿ ಹೇಳಬೇಕಾಗತ್ತೆ. ವಿ ಆರ್ ಫ್ರಮ್ ಕೊಡಗು. ವಿ ಆರ್ ಫ್ರಮ್ ಕೊಡಗು. ನಾನು ಇದನ್ನು ಅಭಿಯಿಂದ ಕೇಳಲ್ಪಟ್ಟೆ. ಅಭಿ ನನಗಿದನ್ನ ಹೇಳ್ದ ಅಂತ ಹೇಳೋದಕ್ಕೆ ಐ ಹರ್ಡ್ ಇಟ್ ಫ್ರಮ್ ಅಭಿ. ಐ ಹರ್ಡ್ ಇಟ್ ಫ್ರಮ್ ಅಭಿ. ನಾನು 10ರಿಂದ 5ರವರೆಗೆ ಕೆಲಸ ಮಾಡ್ತೀನಿ. ನಾನು 10 to 5 ವರ್ಕ್ ಮಾಡ್ತೀನಿ ಅನ್ನೋದಕ್ಕೆ ಐ ವರ್ಕ್ ಫ್ರಮ್ 10 to 5. ಐ ವರ್ಕ್ ಫ್ರಮ್ 10 to 5. ಯಾರನ್ನೂ ಮುಟ್ಟಬೇಡ, ಯಾರನ್ನೂ ಕೂಡ ಟಚ್ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಟಚ್ ಎನಿವನ್. ಡೋಂಟ್ ಟಚ್ ಎನಿವನ್. ಆರೋಗ್ಯವಾಗಿರು, ಆರೋಗ್ಯವಾಗಿರು ಅಂತ ಹೇಳೋದಕ್ಕೆ ಬಿ ಹೆಲ್ದಿ. ಬಿ ಹೆಲ್ದಿ. ಅವನೊಬ್ಬ ಶ್ರಮಜೀವಿ, ಅವನೊಬ್ಬನು ಶ್ರಮಜೀವಿ ಅಂತ ಹೇಳೋದಕ್ಕೆ ಹೀ ಈಸ್ ಅ ಹಾರ್ಡ್ ವರ್ಕರ್. ಹೀ ಈಸ್ ಅ ಹಾರ್ಡ್ ವರ್ಕರ್. ನಾವು ಅಲ್ಲಿಗೆ ಹೋಗಿದ್ದೆವು, ನಾವೊಂದು ಸರಿ ಅಲ್ಲಿಗೆ ಹೋಗಿದ್ವಿ ಅಂತ ಹೇಳೋದಕ್ಕೆ ವಿ ವೆಂಟ್ ದೇರ್. ವಿ ವೆಂಟ್ ದೇರ್. ನಾವು ಅಲ್ಲಿಗೆ ಒಂದು ಸಾರಿ ಹೋಗಿದ್ವಿ ಅನ್ನೋದಕ್ಕೆ ಒನ್ಸ್ ವಿ ವೆಂಟ್ ದೇರ್ ಅಥವಾ ವಿ ವೆಂಟ್ ದೇರ್ ಒನ್ಸ್. ತರಗತಿ ಇನ್ನೂ ಮುಗಿದಿಲ್ಲ, ಕ್ಲಾಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅನ್ನೋದಕ್ಕೆ ಕ್ಲಾಸ್ ಈಸ್ ನಾಟ್ ಓವರ್ ಇಟ್. ಕ್ಲಾಸ್ ಈಸ್ ನಾಟ್ ಓವರ್ ಇಟ್. ದಯವಿಟ್ಟು ಆನ್ಲೈನ್ ಬಾ, ಪ್ಲೀಸ್ ಆನ್ಲೈನಿಗೆ ಬಾ ಅಂತ ಹೇಳೋದಕ್ಕೆ ಪ್ಲೀಸ್ ಕಮ್ ಆನ್ಲೈನ್. ಪ್ಲೀಸ್ ಕಮ್ ಆನ್ಲೈನ್. ನೀನು ಬಿಡುವಾದಾಗ ನನಗೆ ಕಾಲ್ ಮಾಡು, ನೀನು ಫ್ರೀ ಆದಾಗ ನನಗೆ ಕಾಲ್ ಮಾಡು ಅಂತ ಹೇಳೋದಕ್ಕೆ ಕಾಲ್ ಮೀ ಒನ್ಸ್ ಯು ಫ್ರೀ. ಕಾಲ್ ಮೀ ಒನ್ಸ್ ಯು ಫ್ರೀ. ನೀನು ಯಾವುದೇ ಸಮಸ್ಯೆಯಲ್ಲಿ ಸಿಕ್ಕಿಕೊಳ್ಳಬೇಡ, ನೀನು ಯಾವುದೇ ಪ್ರಾಬ್ಲಮಲ್ಲಿ ಸಿಕ್ಕೋಬೇಡ ಅನ್ನೋದಕ್ಕೆ ಯು ಡೋಂಟ್ ಗೆಟ್ ಇನ್ ಟು ಎನಿ ಟ್ರಬಲ್. ಯು ಡೋಂಟ್ ಗೆಟ್ ಇನ್ ಟು ಎನಿ ಟ್ರಬಲ್. ಹಣವನ್ನು ರೆಡಿ ಇಟ್ಕೋ, ಹಣವನ್ನು ರೆಡಿ ಇಟ್ಕೋ ಅಂತ ಹೇಳೋದಕ್ಕೆ ಕೀಪ್ ದ ಮನಿ ರೆಡಿ. ಕೀಪ್ ದ ಮನಿ ರೆಡಿ. ಎಲ್ಲ ಹುಡುಗರು ನಿನ್ನ ಮೇಲೆ ಸಿಟ್ಟಾಗಿದ್ದಾರೆ, ಎಲ್ಲ ಹುಡುಗರು ಕೂಡ ನಿನ್ನ ಮೇಲೆ ಸಿಟ್ಟಾಗಿದ್ದಾರೆ ಅನ್ನೋದಕ್ಕೆ ಆಲ್ ದ ಬಾಯ್ಸ್ ಆರ್ ಆ್ಯಂಗ್ರಿ ವಿತ್ ಯು. ಆಲ್ ದ ಬಾಯ್ಸ್ ಆರ್ ಆ್ಯಂಗ್ರಿ ವಿತ್ ಯು.
ಎಲ್ಲರೂ ನಿನಗಾಗಿ ಅಲ್ಲಿ ಕಾಯುತ್ತಿದ್ದಾರೆ, ಎಲ್ಲರೂ ಕೂಡ ನಿನಗೋಸ್ಕರ ಅಲ್ಲಿ ಕಾಯ್ತಾ ಇದ್ದಾರೆ ಅನ್ನೋದಕ್ಕೆ ಎವ್ರಿ ಒನ್ ಈಸ್ ವೆಯ್ಟಿಂಗ್ ಫಾರ್ ಯು ದೇರ್. ಎವ್ರಿ ಒನ್ ಈಸ್ ವೆಯ್ಟಿಂಗ್ ಫಾರ್ ಯು ದೇರ್. ಅವಳು ನಿನ್ನ ನೋಡಿದರೆ ಯಾಕೆ ಹೆದರ್ತಾಳೆ, ಅವಳಿಗೆ ಯಾಕೆ ನೀನು ನೋಡಿದ್ರೆ ಭಯ ಅಂತ ಕೇಳೋದಕ್ಕೆ ವೈ ವಿಲ್ ಶಿ ಬಿ ಅಫ್ರೈಡ್ ಆಫ್ ಯು. ವೈ ವಿಲ್ ಶಿ ಬಿ ಅಫ್ರೈಡ್ ಆಫ್ ಯು. ಅವ್ರು ಯಾಕೆ ಅಷ್ಟು ಸ್ಟ್ರಿಕ್ಟ್, ಅವ್ರು ಯಾಕೆ ಅಷ್ಟೊಂದು ಸ್ಟ್ರಿಕ್ಟ್ ಅಂತ ಕೇಳೋದಕ್ಕೆ ವೈ ಆರ್ ದೇ ಸೋ ಸ್ಟ್ರಿಕ್ಟ್. ವೈ ಆರ್ ದೇ ಸೋ ಸ್ಟ್ರಿಕ್ಟ್. ಅವನಿಗೆ ಕನಸು ಕಾಣುವುದನ್ನು ನಿಲ್ಲಿಸಲು ಹೇಳು. ಅವನಿಗೆ ಕನಸು ಕಾಣ್ತಾನೆ, ತುಂಬ ಕನಸು ಕಾಣೋದನ್ನು ನಿಲ್ಲಿಸಕ್ಕೆ ಹೇಳು ಅನ್ನೋದಕ್ಕೆ ಆಸ್ಕ್ ಹಿಮ್ ಟು ಸ್ಟಾಪ್ ಡ್ರೀಮಿಂಗ್. ಆಸ್ಕ್ ಹಿಮ್ ಟು ಸ್ಟಾಪ್ ಡ್ರೀಮಿಂಗ್. ನಾನು ನಿನ್ನಂತಹ ಜನರನ್ನು ದ್ವೇಷಿಸ್ತೀನಿ, ನನಗೆ ನಿನ್ನ ರೀತಿಯ ಜನ ಅಂದರೆ ಇಷ್ಟ ಆಗಲ್ಲ, ನಾನು ನಿನ್ನ ರೀತಿಯ ಜನರನ್ನು ದ್ವೇಷಿಸ್ತೀನಿ ಅನ್ನೋದಕ್ಕೆ ಐ ಹೇಟ್ ಪೀಪಲ್ ಲೈಕ್ ಯು. ಐ ಹೇಟ್ ಪೀಪಲ್ ಲೈಕ್ ಯು. ನೀನು ಸಂಪೂರ್ಣವಾಗಿ ಆರಾಮಾಗ್ತೀಯ, ಕಂಪ್ಲೀಟ್ ಆರಾಮಾಗ್ತೀಯ ನೀನು ಅನ್ನೋದಕ್ಕೆ ಯು ವಿಲ್ ಬಿ ಪರ್ಫೆಕ್ಟ್ಲಿ ಆಲ್ ರೈಟ್. ಯು ವಿಲ್ ಬಿ ಪರ್ಫೆಕ್ಟ್ಲಿ ಆಲ್ ರೈಟ್. ಇದು ನಿನಗೆ ಸುಲಭನಾ, ಇದು ನಿನಗೆ ಈಸಿನಾ ಅಂತ ಕೇಳೋದಕ್ಕೆ ಈಸ್ ಇಟ್ ಈಸಿ ಫಾರ್ ಯು. ಈಸ್ ಇಟ್ ಈಸಿ ಫಾರ್ ಯು. ನಾವು ನಿನಗೆ ಜಸ್ಟ್ ಸಹಾಯ ಮಾಡಲು ಪ್ರಯತ್ನಿಸ್ತಾ ಇದ್ವಿ, ನಾವು ನಿನಗೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ ಅನ್ನೋದಕ್ಕೆ ವಿ ಆರ್ ಜಸ್ಟ್ ಟ್ರೈಂಗ್ ಟು ಹೆಲ್ಪ್ ಯು. ವಿ ವರ್ ಜಸ್ಟ್ ಟ್ರೈಂಗ್ ಟು ಹೆಲ್ಪ್ ಯು. ನಾನು ನಿನಗೆ ಸಹಾಯ ಕೇಳಿದ್ದೆನಾ, ನಾನು ನಿನಗೆ ಹೆಲ್ಪ್ ಕೇಳಿದ್ನಾ ಅಂತ ಕೇಳೋದಕ್ಕೆ ಡಿಡ್ ಐ ಆಸ್ಕ್ ಯು ಫಾರ್ ಹೆಲ್ಪ್. ಡಿಡ್ ಐ ಆಸ್ಕ್ ಯು ಫಾರ್ ಹೆಲ್ಪ್. ನಾನು ಇದನ್ನು ಮತ್ತೊಮ್ಮೆ ಬರೆಯಲಾರೆ, ಇನ್ನೊಂದು ಸರಿ ನಂಗೆ ಬರೆಯೋಕ್ಕಾಗಲ್ಲಪ್ಪ ಇದನ್ನ ಅಂತೀವಲ್ಲ. ಐ ವೋಂಟ್ ರೈಟ್ ಇಟ್ ಅಗೈನ್. ಐ ವೋಂಟ್ ರೈಟ್ ಇಟ್ ಅಗೈನ್. ಅವರೆಲ್ಲ ನಿನ್ನ ಗೆಳೆಯರ, ಅವರೆಲ್ಲ ನಿನ್ನ ಫ್ರೆಂಡ್ಸಾ ಅಂತ ಕೇಳೋದಕ್ಕೆ ಆರ್ ದೇ ಯುವರ್ ಫ್ರೆಂಡ್ಸ್. ಆರ್ ದೇ ಯುವರ್ ಫ್ರೆಂಡ್ಸ್. ನಾನು ಅವರಿಗೆ ಹೇಳುತ್ತಿದ್ದೆ, ನಾನು ಅವರಿಗೆ ಹೇಳ್ತಾ ಇದ್ದೆ ಅನ್ನೋದಕ್ಕೆ ಐ ವಾಸ್ ಟೆಲ್ಲಿಂಗ್ ದೆಮ್. ಐ ವಾಸ್ ಟೆಲ್ಲಿಂಗ್ ದೆಮ್. ನನಗೆ ಈ ಊರಿನಲ್ಲಿ ಯಾರೂ ಗೊತ್ತಿಲ್ಲ, ನನಗೆ ಈ ಊರಲ್ಲಿ ಯಾರೂ ಪರಿಚಯ ಇಲ್ಲ ಅನ್ನೋದಕ್ಕೆ ಐ ಡೋಂಟ್ ನೋ ಎನಿ ಒನ್ ಇನ್ ದಿಸ್ ವಿಲೇಜ್. ಐ ಡೋಂಟ್ ನೋ ಎನಿ ಒನ್ ಇನ್ ದಿಸ್ ವಿಲೇಜ್. ನಿನ್ನ ಕೈಗಳು ಏಕೆ ನಡುಗುತ್ತಿವೆ, ನಿನ್ನ ಕೈಗಳು ಯಾಕೆ ಶೇಕ್ ಆಗ್ತಿದ್ದಾವೆ ಅನ್ನೋದಕ್ಕೆ ವೈ ಆರ್ ಯುವರ್ ಹ್ಯಾಂಡ್ಸ್ ಶಿವರಿಂಗ್. ವೈ ಆರ್ ಯುವರ್ ಹ್ಯಾಂಡ್ಸ್ ಶಿವರಿಂಗ್. ನಾನು ಅವಳ ಹೊರತು ಏನು ಮಾಡಲು ಸಾಧ್ಯ, ಅವಳನ್ನು ಬಿಟ್ಟು ನಾನು ಏನು ಮಾಡೋಕ್ಕಾಗತ್ತೆ ಅಂತ ಹೇಳೋದಕ್ಕೆ ವಾಟ್ ಆಮ್ ಐ ಡೂಯಿಂಗ್ ವಿತೌಟ್ ಹರ್. ವಾಟ್ ಆಮ್ ಐ ಡೂಯಿಂಗ್ ವಿತೌಟ್ ಹರ್. ನಾನು ನಿನ್ನಷ್ಟು ಒಳ್ಳೆಯವನಲ್ಲ, ನೀನು ತುಂಬ ಒಳ್ಳೆಯವನು, ನಾನು ನಿನ್ನಷ್ಟು ಒಳ್ಳೆಯವನಲ್ಲ ಅನ್ನೋದಕ್ಕೆ ಐ ಆಮ್ ನಾಟ್ ಆ್ಯಸ್ ಗುಡ್ ಆ್ಯಸ್ ಯು. ಐ ಆಮ್ ನಾಟ್ ಆ್ಯಸ್ ಗುಡ್ ಆ್ಯಸ್ ಯು. ನೀನು ಯಾರನ್ನು ಹುಡುಕುತ್ತಿದ್ದೀಯಾ, ನೀನು ಯಾರನ್ನು ಸರ್ಚ್ ಮಾಡ್ತಿರೋದು ಅಂತ ಕೇಳೋದಕ್ಕೆ ಊಮ್ ಆರ್ ಯು ಲುಕಿಂಗ್ ಫಾರ್. ಊಮ್ ಆರ್ ಯು ಲುಕಿಂಗ್ ಫಾರ್. ಅವನು ನಿನಗೆ ಹೋಗಲು ತಿಳಿಸಿದ್ದ, ನಿನಗೆ ಹೋಗಕ್ಕಂತೇಳಿ ಹೇಳಿದ್ದ ಅವನು ಅನ್ನೋದಕ್ಕೆ ಹಿ ಹ್ಯಾಸ್ ಆಸ್ಕ್ಡ್ ಯು ಟು ಲೀವ್. ಹಿ ಹ್ಯಾಸ್ ಆಸ್ಕ್ಡ್ ಯು ಟು ಲೀವ್. ಅದೆಲ್ಲವನ್ನು ಬಿಡು, ಅದೆಲ್ಲವನ್ನು ಬಿಟ್ಬಿಡು ಅನ್ನೋದಕ್ಕೆ ಲೀವ್ ಆಲ್ ದಟ್. ಲೀವ್ ಆಲ್ ದಟ್. ನೀನು ಏಕೆ ಅರ್ಧ ರಾತ್ರಿಲಿ ಕೂಗ್ತಾ ಇದ್ದೆ, ಯಾಕೋ ಅರ್ಧ ರಾತ್ರಿಲಿ ಎತ್ಕೊಂಡು ಕೂಗ್ತಿದ್ಯಲ್ಲ ಏನಕ್ಕೆ ಅಂತ ಕೇಳ್ತೀವಲ್ಲ. ವೈ ಆರ್ ಯು ಶೌಟಿಂಗ್ ಎಟ್ ದ ಮಿಡ್ ನೈಟ್. ವೈ ಆರ್ ಯು ಶೌಟಿಂಗ್ ಎಟ್ ಮಿಡ್ ನೈಟ್. ಇದು ನನಗೆ ಪ್ರತಿದಿನ ಆಗುತ್ತೆ, ಎವ್ರಿ ಡೇ ಇದೇ ರೀತಿ ಆಗುತ್ತೆ ಅನ್ನೋದಕ್ಕೆ ದಿಸ್ ಹ್ಯಾಪನ್ಸ್ ಟು ಮೀ ಎವ್ರಿ ಡೇ. ದಿಸ್ ಹ್ಯಾಪನ್ಸ್ ಟು ಮೀ ಎವ್ರಿ ಡೇ. ನನಗೆ ನೀನು ತುಂಬ ಚೆನ್ನಾಗಿ ಗೊತ್ತು, ನನಗೆ ನೀನು ಯಾರಂತೇಳಿ ತುಂಬ ಚೆನ್ನಾಗಿ ಗೊತ್ತು ಅಂತೀವಲ್ಲ. ಐ ನೋ ಯು ವೆರಿ ವೆಲ್. ಐ ನೋ ಯು ವೆರಿ ವೆಲ್. ನನಗೆ ಇದರ ಬಗ್ಗೆ ಯಾವುದೇ ಅಭಿಪ್ರಾಯ ಇಲ್ಲ, ನಾನು ಇದ್ರ ಬಗ್ಗೆ ಏನನ್ನು ಹೇಳೋಕ್ಕಾಗಲ್ಲ ಅಂತ ಹೇಳೋದಕ್ಕೆ ಐ ಹ್ಯಾವ್ ನೋ ಒಪಿನಿಯನ್ ಆನ್ ದಿಸ್ ಮ್ಯಾಟರ್. ಐ ಹ್ಯಾವ್ ನೋ ಒಪಿನಿಯನ್ ಆನ್ ದಿಸ್ ಮ್ಯಾಟರ್. ನೀನು ನನಗೆ ಕಾಲ್ ಮಾಡಬಲ್ಲೆಯ, ನಿನ್ನ ಹತ್ರ ಆಗುತ್ತಾ, ನನಗೆ ಕಾಲ್ ಮಾಡೋಕ್ಕಾಗತ್ತಾ ಅಂತ ಕೇಳೋದಕ್ಕೆ ಕ್ಯಾನ್ ಯು ಕಾಲ್ ಮೀ. ಕ್ಯಾನ್ ಯು ಕಾಲ್ ಮೀ. ನಾನು ಪ್ರತಿದಿನ ಆಫೀಸ್ಗೆ ಹೋಗುತ್ತೀನಿ, ಎವ್ರಿ ಡೇ ನಾನು ಆಫೀಸಿಗೆ ಹೋಗ್ತೀನಿ, ಪ್ರತಿದಿನ ನಾನು ಸ್ಕೂಲಿಗೆ ಹೋಗ್ತೀನಿ, ಈ ರೀತಿಯೆಲ್ಲ ಹೇಳ್ತೀವಲ್ಲ. ಐ ಗೋ ಟು ಆಫೀಸ್ ಎವ್ರಿ ಡೇ. ಐ ಗೋ ಟು ಆಫೀಸ್ ಎವ್ರಿ ಡೇ. ನನಗೆ ಒಂದು ವಾಕ್ ಹೋಗಲು ಬಿಡಿ, ಒಂದು ವಾಕ್ ಹೋಗಿ ಬರ್ತೀನಿ ನಾನು, ವಾಕ್ ಹೋಗಿ ಬಿಡಿ ನನಗೆ ಅನ್ನೋದಕ್ಕೆ ಲೆಟ್ ಮೀ ಗೋ ಫಾರ್ ಅ ವಾಕ್. ಲೆಟ್ ಮೀ ಗೋ ಫಾರ್ ಅ ವಾಕ್. ಏನು ನಡೀತಿದೆ ನೋಡಿ, ಏನು ನಡೀತಿದೆ ಸ್ವಲ್ಪ ನೋಡಿ ಅಂತ ಹೇಳೋದಕ್ಕೆ ಸಿ ವಾಟ್ಸ್ ಹ್ಯಾಪನಿಂಗ್. ಸಿ ವಾಟ್ಸ್ ಹ್ಯಾಪನಿಂಗ್. ನನಗೆ ನಿನ್ನ ಕರುಣೆಯ ಅವಶ್ಯಕತೆ ಇಲ್ಲ, ನಿನ್ನ ಸಿಂಪತಿ ನನಗೇನು ಬೇಕಿಲ್ಲ ಅಂತ ಹೇಳೋದಕ್ಕೆ ಐ ಡೋಂಟ್ ನೀಡ್ ಯುವರ್ ಸಿಂಪತಿ. ಐ ಡೋಂಟ್ ನೀಡ್ ಯುವರ್ ಸಿಂಪತಿ.
ನಾನು 6 ಗಂಟೆಗೆ ಏಳುತ್ತೇನೆ. ನಾನು 6 o'clock ಎಲ್ಲ ಎದ್ಬಿಡ್ತೀನಿ ಅನ್ನೋದಕ್ಕೆ ಐ ವೇಕಪ್ ಅಟ್ 6 AM. ಐ ವೇಕಪ್ ಎಟ್ 6 AM. ನನ್ನ ಬಳಿ 2 ಕಾರ್ಗಳಿವೆ. ನನ್ನ ಹತ್ರ 2 ಕಾರ್ ಇದ್ದಾವೆ ಅನ್ನೋದಕ್ಕೆ ಐ ಹ್ಯಾವ್ 2 ಕಾರ್ಸ್. ಐ ಹ್ಯಾವ್ 2 ಕಾರ್ಸ್. ನಾನು ಹಿಂದಿ ಕಲಿಯುತ್ತಿದ್ದೇನೆ. ನಾನು ಹಿಂದಿ ಭಾಷೆ ಕಲಿತಾ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಲರ್ನಿಂಗ್ ಹಿಂದಿ. ಐ ಆಮ್ ಲರ್ನಿಂಗ್ ಹಿಂದಿ. ನನಗೆ ಡಿಸ್ಕವರಿ ಚಾನಲ್ ಅಂದರೆ ಇಷ್ಟ. ನನಗೆ ಡಿಸ್ಕವರಿ ಚಾನಲ್ ಅಂದರೆ ಇಷ್ಟ ಅನ್ನೋದಕ್ಕೆ ಐ ಲವ್ ಟು ವಾಚ್ ಡಿಸ್ಕವರಿ ಚಾನಲ್. ಐ ಲವ್ ಟು ವಾಚ್ ಡಿಸ್ಕವರಿ ಚಾನಲ್. ನಾನು ನಿಮ್ಮ ಮನೆಗೆ ಬರುವೆ. ನಾನು ನಿಮ್ಮ ಮನೆಗೆ ಬರ್ತೀನಿ ಅನ್ನೋದಕ್ಕೆ ಐ ವಿಲ್ ಕಮ್ ಟು ಯುವರ್ ಹೌಸ್. ಐ ವಿಲ್ ಕಮ್ ಟು ಯುವರ್ ಹೌಸ್. ಅವನಿಗೋಸ್ಕರ ಕಾಯು. ಅವನಿಗೋಸ್ಕರ ವೆಯ್ಟ್ ಮಾಡು ಅನ್ನೋದಕ್ಕೆ ವೆಯ್ಟ್ ಫಾರ್ ಹಿಮ್. ವೆಯ್ಟ್ ಫಾರ್ ಹಿಮ್. ನನಗೆ ತಡವಾಗ್ತಿದೆ. ನನಗೆ ಲೇಟ್ ಆಗ್ತಿದೆ ಅನ್ನೋದಕ್ಕೆ ಐ ಆಮ್ ಗೆಟಿಂಗ್ ಲೇಟ್. ಐ ಆಮ್ ಗೆಟಿಂಗ್ ಲೇಟ್. ನಾವು ಇದನ್ನು ಮಾಡಬಲ್ಲೆವಾ? ನಮ್ಮ ಹತ್ರ ಇದನ್ನ ಮಾಡೋಕ್ಕಾಗತ್ತಾ? ನಾವಿದನ್ನ ಮಾಡಬಲ್ಲೆವಾ ಅಂತ ಕೇಳೋದಕ್ಕೆ ಕ್ಯಾನ್ ವಿ ಡೂ ದಿಸ್? ಕ್ಯಾನ್ ವಿ ಡೂ ದಿಸ್? ನಾನು ನಿಜವಾಗಿಯೂ ಪ್ರಶಂಸಿಸುವೆ. ರಿಯಲಿ ನಾನು ಇದನ್ನ ಅಪ್ರಿಷಿಯೇಟ್ ಮಾಡ್ತೀನಿ ಅನ್ನೋದಕ್ಕೆ ಐ ರಿಯಲಿ ಅಪ್ರಿಷಿಯೇಟ್. ಐ ರಿಯಲಿ ಅಪ್ರಿಷಿಯೇಟ್. ನೀವು ಯಾರು? ನೀವು ಯಾರು ಅಂತ ಕೇಳೋದಕ್ಕೆ ಹೂ ಆರ್ ಯು? ಹೂ ಆರ್ ಯು? ನೀನು ಏಕೆ ನಗುತ್ತಾ ಇದ್ದೀಯಾ? ನೀನು ಯಾಕೆ ನಗ್ತಾ ಇದೆಯಾ ಅಂತ ಕೇಳೋದಕ್ಕೆ ವೈ ಆರ್ ಯು ಲಾಫಿಂಗ್? ವೈ ಆರ್ ಯು ಲಾಫಿಂಗ್? ಹಿಂದಿರುಗಿ ಮಾತನಾಡಬೇಡ. ರಿಪ್ಲೈ ಮಾಡಬೇಡ. ಎದುರುತ್ತರ ಕೊಡಬೇಡ ಅಂತೀವಲ್ಲ. ಸೊ ಡೋಂಟ್ ಟಾಕ್ ಬ್ಯಾಕ್. ಡೋಂಟ್ ಟಾಕ್ ಬ್ಯಾಕ್. ನಿನ್ನ ಗಮನ ಎಲ್ಲಿದೆ? ನಿನ್ನ ಗಮನ ಎಲ್ಲಿದೆ ಅಂತ ಕೇಳೋದಕ್ಕೆ ವೇರ್ ಈಸ್ ಯುವರ್ ಅಟೆನ್ಷನ್? ವೇರ್ ಈಸ್ ಯುವರ್ ಅಟೆನ್ಷನ್? ನೀನು ಯಾಕೆ ತುಂಬ ನಾಚಿಕೆ ಮಾಡ್ಕೋತೀಯಾ? ನೀನು ಯಾಕೆ ತುಂಬ ನಾಚಿಕೆ ಮಾಡ್ಕೋತೀಯಾ ಅಂತ ಕೇಳೋದಕ್ಕೆ ವೈ ಆರ್ ಯು ಸೋ ಶೈ? ವೈ ಆರ್ ಯು ಸೋ ಶೈ? ನಿನ್ನ ತಲೆ ಕೂದಲನ್ನು ಬಾಚ್ಕೋ. ತಲೆನ ಬಾಚ್ಕೋ ನೀಟಾಗಿ ಅಂತ ಹೇಳೋದಕ್ಕೆ ಕೋಮ್ ಯುವರ್ ಹೇರ್. ಕೋಮ್ ಯುವರ್ ಹೇರ್. ಅವನಿಗೆ ಸಮಯ ತೆಗೆದುಕೊಳ್ಳಲು ಬಿಡಿ ಅಥವಾ ಅವನಿಗೆ ಸಮಯ ತೆಗೆದುಕೊಳ್ಳೋದಕ್ಕೆ ಬಿಡು ಅಂತ ಹೇಳೋದಕ್ಕೆ ಲೆಟ್ ಹಿಮ್ ಟೇಕ್ ಟೈಮ್. ಲೆಟ್ ಹಿಮ್ ಟೇಕ್ ಟೈಮ್. ನನ್ನನ್ನು ಅಲ್ಲಿ ಭೇಟಿ ಮಾಡು. ನನ್ನನ್ನು ಅಲ್ಲಿ ಮೀಟ್ ಮಾಡು ಅನ್ನೋದಕ್ಕೆ ಮೀಟ್ ಮೀ ದೇರ್. ಮೀಟ್ ಮೀ ದೇರ್. ಇದನ್ನು ಇಂಗ್ಲೀಷ್ನಲ್ಲಿ ಬರೆ. ಇದನ್ನ ಇಂಗ್ಲೀಷ್ನಲ್ಲಿ ಬರಿ ಅನ್ನೋದಕ್ಕೆ ರೈಟ್ ಇಟ್ ಇನ್ ಇಂಗ್ಲೀಷ್. ರೈಟ್ ಇಟ್ ಇನ್ ಇಂಗ್ಲೀಷ್. ಇಷ್ಟು ದಿನ ನೀನು ಎಲ್ಲಿ ಇದ್ದೆ? ಇಷ್ಟು ದಿನ ನೀನು ಎಲ್ಲಿದ್ದೆ ಮಾರಾಯ ಕೇಳ್ತೀವಲ್ಲ. ವೇರ್ ಹ್ಯಾವ್ ಯು ಬೀನ್ ಫಾರ್ ಸೋ ಮೆನಿ ಡೇಸ್? ವೇರ್ ಹ್ಯಾವ್ ಯು ಬೀನ್ ಫಾರ್ ಸೋ ಮೆನಿ ಡೇಸ್? ಮತ್ತೇನೂ ಇಲ್ಲ, ಎಂದಿನಂತೆ ಮಾಮೂಲು, ಮತ್ತೇನು ವಿಶೇಷ ಇಲ್ಲ, ಆ್ಯಸ್ ಯೂಶ್ವಲ್ ಅಂತೀವಲ್ಲ. ನಥಿಂಗ್ ಮಚ್, ಜಸ್ಟ್ ರಿಯಲ್ ದ ಯೂಶ್ವಲ್ ರೊಟೀನ್. ನಥಿಂಗ್ ಮಚ್, ಜಸ್ಟ್ ದ ಯೂಶ್ವಲ್ ರೊಟೀನ್. ನನ್ನ ಸ್ನೇಹಿತ ಮಂಜುವನ್ನು ಭೇಟಿ ಮಾಡು. ನನ್ನ ಫ್ರೆಂಡ್ ಮಂಜು ಇದ್ದಾನಲ್ಲ, ಅವನನ್ನು ಮೀಟ್ ಮಾಡು ಅನ್ನೋದಕ್ಕೆ ಮೀಟ್ ಮೈ ಫ್ರೆಂಡ್ ಮಂಜು. ಮೀಟ್ ಮೈ ಫ್ರೆಂಡ್ ಮಂಜು. ನನಗೆ ಇಲ್ಲಿ ಉಳಿಯೋದು ಇಷ್ಟ. ನನಗೆ ಇಲ್ಲಿರೋಕ್ಕೆ ತುಂಬ ಇಷ್ಟ ಅನ್ನೋದಕ್ಕೆ ಐ ಲವ್ ಸ್ಟೇಯಿಂಗ್ ಹಿಯರ್. ಐ ಲವ್ ಸ್ಟೇಯಿಂಗ್ ಹಿಯರ್. ನೀವು ಎಲ್ಲಿ ಉಳಿದುಕೊಂಡಿದ್ದೀರಾ? ನೀವೆಲ್ಲಿ ಉಳ್ಕೊಂಡಿದ್ದೀರಾ ಅಂತ ಕೇಳೋದಕ್ಕೆ ವೇರ್ ಡು ಯು ಸ್ಟೇ? ವೇರ್ ಡು ಯು ಸ್ಟೇ? ನಾನು ಗೋಕಾಕ್ನಲ್ಲಿ ಉಳಿದುಕೊಂಡಿದ್ದೀನಿ. ನಾನು ಗೋಕಾಕಲ್ಲಿ ಉಳ್ಕೊಂಡಿದ್ದೀನಿ, ಸ್ಟೇ ಮಾಡ್ಕೊಂಡಿದ್ದೀನಿ ಅನ್ನೋದಕ್ಕೆ ಐ ಸ್ಟೇ ಇನ್ ಗೋಕಾಕ್. ಐ ಸ್ಟೇ ಇನ್ ಗೋಕಾಕ್. ವೀಕೆಂಡ್ಗೆ ನಿನ್ನ ಪ್ಲಾನ್ ಏನು? ವೀಕೆಂಡಲ್ಲಿ ನಿನ್ನ ಪ್ಲಾನ್ ಏನು ಅಂತ ಕೇಳೋದಕ್ಕೆ ವಾಟ್ಸ್ ಯುವರ್ ಪ್ಲಾನ್ ಫಾರ್ ದ ವೀಕೆಂಡ್? ವಾಟ್ಸ್ ಯುವರ್ ಪ್ಲಾನ್ ಫಾರ್ ದ ವೀಕೆಂಡ್? ರವಿ ಯಾವಾಗ ಬರ್ತಿದ್ದಾನೆ? ರವಿ ಯಾವಾಗ ಬರ್ತಿದ್ದಾನೆ ಅಂತ ಕೇಳೋದಕ್ಕೆ ವೆನ್ ಈಸ್ ರವಿ ಅರೈವಿಂಗ್? ವೆನ್ ಈಸ್ ರವಿ ಅರೈವಿಂಗ್? ನೀವು ಯು ಎಸ್ಗೆ ಯಾವಾಗ ಹೋಗೋಕ್ಕೆ ಪ್ಲಾನ್ ಮಾಡಿದ್ದೀರಾ? ಯು ಎಸ್ಗೆ ಯಾವಾಗ ಹೋಗೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ ಕೇಳೋದಕ್ಕೆ ವೆನ್ ಡು ಯು ಪ್ಲಾನ್ ಟು ಲೀವ್ ದ ಯು ಎಸ್? ವೆನ್ ಡು ಯು ಪ್ಲಾನ್ ಟು ಲೀವ್ ಟು ದ ಯು ಎಸ್? ನಿಮ್ಮ ಬರ್ಡೇ ಯಾವಾಗ? ಯಾವಾಗ ನಿಮ್ಮ ಬರ್ಡೇ ಅಂತ ಕೇಳ್ತೀವಲ್ಲ. ವೆನ್ ಈಸ್ ಯುವರ್ ಬರ್ಡೇ? ವೆನ್ ಈಸ್ ಯುವರ್ ಬರ್ಡೇ? ರವಿ ಬರ್ಡೇ ಯಾವಾಗ? ವೆನ್ ಈಸ್ ರವೀಸ್ ಬರ್ಡೇ? ವೆನ್ ಈಸ್ ರವೀಸ್ ಬರ್ಡೇ? ನಿನ್ನ ಎಕ್ಸಾಮ್ ಯಾವಾಗ? ನಿಮ್ಮ ಎಕ್ಸಾಮ್ ಯಾವಾಗ ಅಂತ ಕೇಳೋದಕ್ಕೆ ವೆನ್ ಈಸ್ ಯುವರ್ ಎಕ್ಸಾಮ್ಸ್? ವೆನ್ ಈಸ್ ಯುವರ್ ಎಕ್ಸಾಮ್ಸ್? ನಿಮಗೆ ನೆನಪಿದೆಯಾ? ನೆನಪಿದೆಯಾ ನಿಮಗೆ ಅಂತ ಕೇಳ್ತೀವಲ್ಲ. ಡು ಯು ರಿಮೆಂಬರ್? ಡು ಯು ರಿಮೆಂಬರ್? ನಾವು ಕೊನೆಯ ಬಾರಿ ಭೇಟಿ ಮಾಡಿದ್ದು ಯಾವಾಗ? ನಾವು ಲಾಸ್ಟ್ ಟೈಮ್ ಮೀಟ್ ಮಾಡಿದ್ದು ಯಾವಾಗ ಅಂತ ಕೇಳೋದಕ್ಕೆ ವೆನ್ ಡಿಡ್ ವಿ ಮೀಟ್ ಲಾಸ್ಟ್?
ವೆನ್ ಡಿಡ್ ವಿ ಮೀಟ್ ಲಾಸ್ಟ್? ನೀವು ಉಡುಪಿಗೆ ಯಾವಾಗ ವಾಪಸ್ ಬರ್ತೀರಾ? ನೀವು ಉಡುಪಿಗೆ ರಿಟರ್ನ್ ಬ್ಯಾಕ್ ಬರೋದು ಯಾವಾಗ ಅಂತ ಕೇಳೋದಕ್ಕೆ ವೆನ್ ಆರ್ ಯು ಕಮಿಂಗ್ ಬ್ಯಾಕ್ ಫ್ರಮ್ ಉಡುಪಿ? ವೆನ್ ಆರ್ ಯು ಕಮಿಂಗ್ ಬ್ಯಾಕ್ ಫ್ರಮ್ ಉಡುಪಿ? ನೀನು ನಿನ್ನ ರೂಮ್ ಯಾವಾಗ ಕ್ಲೀನ್ ಮಾಡ್ಕೋತೀಯ? ನೀನು ನಿನ್ನ ರೂಮನ್ನು ಕ್ಲೀನ್ ಮಾಡ್ಕೊಳ್ಳೋದು ಯಾವಾಗ ಅಂತ ಕೇಳೋದಕ್ಕೆ ವೆನ್ ವಿಲ್ ಯು ಕ್ಲೀನ್ ಯುವರ್ ರೂಮ್? ವೆನ್ ವಿಲ್ ಯು ಕ್ಲೀನ್ ಯುವರ್ ರೂಮ್? ನೀನು ಸಾಗರದಲ್ಲಿ ಎಲ್ಲಿ ಇರೋದು? ನೀನು ಸಾಗರದಲ್ಲಿ ಎಲ್ಲಿರೋದು? ಯಾವ ಊರು ನಿಂದು ಅಂತ ಕೇಳ್ತೀವಲ್ಲ, ವೇರ್ ಡು ಯು ಸ್ಟೇ ಇನ್ ಸಾಗರ್? ವೇರ್ ಡು ಯು ಸ್ಟೇ ಇನ್ ಸಾಗರ್? ಅವಳು ನಮ್ಮ ಜೊತೆ ಬರ್ತಾ ಇಲ್ವಾ? ಅವಳು ನಮ್ಮ ಜೊತೆ ಟೂರಿಗೆ ಬರ್ತಾ ಇಲ್ವಾ? ಅಥವಾ ಯಾವುದಾದ್ರೂ ಒಂದು ಫಂಕ್ಷನಿಗೆ ಬರ್ತಾ ಇಲ್ವಾ ಕೇಳೋದಕ್ಕೆ ಇಸಂಟ್ ಶಿ ಕಮಿಂಗ್ ವಿತ್ ಅಸ್? ಇಸಂಟ್ ಶಿ ಕಮಿಂಗ್ ವಿತ್ ಅಸ್? ಹತ್ತಿರದಲ್ಲಿ ATM ಮೇಲಿದೆ. ಹತ್ತಿರದಲ್ಲಿ ATM ಮೇಲಿದೆ ಕೇಳೋದಕ್ಕೆ ವೇರ್ ಇಸ್ ದ ನಿಯರೆಸ್ಟ್ ATM? ವೇರ್ ಇಸ್ ದ ನಿಯರೆಸ್ಟ್ ATM? ನನ್ನ ಮೊಬೈಲ್ ಎಲ್ಲಿದೆ? ನನ್ನ ಮೊಬೈಲ್ ಎಲ್ಲಿದೆ ಅಂತ ಕೇಳೋದಕ್ಕೆ ವೇರ್ ಈಸ್ ಮೈ ಮೊಬೈಲ್? ವೇರ್ ಈಸ್ ಮೈ ಮೊಬೈಲ್? ನಿನ್ನ ಪರ್ಸ್ ಎಲ್ಲಿ ಬೀಳಿಸ್ಕೊಂಡೆ? ಎಲ್ಲಿ ಮಿಸ್ ಆಯ್ತು ನಿನ್ನ ಪರ್ಸ್ ಅಂತ ಕೇಳೋದಕ್ಕೆ ವೇರ್ ಡಿಡ್ ಯು ಡ್ರಾಪ್ ಯುವರ್ ವ್ಯಾಲೆಟ್? ವೇರ್ ಡಿಡ್ ಯು ಡ್ರಾಪ್ ಯುವರ್ ವ್ಯಾಲೆಟ್? ನೀನು ಇವಾಗ ಎಲ್ಲಿದೆಯಾ? ಇವಾಗ ನೀನು ಎಲ್ಲಿದೆಯಾ ಅಂತ ಕೇಳೋದಕ್ಕೆ ವೇರ್ ಆರ್ ಯು ನೌ? ವೇರ್ ಆರ್ ಯು ನೌ? ಹಾಸ್ಟೆಲ್ ಎಲ್ಲಿದೆ? ಹಾಸ್ಟೆಲ್ ಎಲ್ಲಿದೆ ಅಂತ ಕೇಳೋದಕ್ಕೆ ವೇರ್ ಈಸ್ ದ ಹಾಸ್ಟೆಲ್? ವೇರ್ ಈಸ್ ದ ಹಾಸ್ಟೆಲ್? ನೀವು ಎಲ್ಲಿ ಕೆಲಸ ಮಾಡೋದು? ನೀವು ವರ್ಕ್ ಮಾಡೋದು ಎಲ್ಲಿ ಅಂತ ಕೇಳೋದಕ್ಕೆ ಆ್ಯಕ್ಚುಲಿ ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.